ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ, ನಾನು ನನ್ನ ತಂಗಿ ಆ್ಯಂಡ್ ನಮ್ಮ ಮಮ್ಮಿ ಅವರು. ಮೆಟ್ರೋಗೆ ಹೋಗ್ತಿದ್ದೀವಿ. ಮೆಟ್ರೋಯಿಂದ ಮನೆಯಿಂದ ಮೆಟ್ರೋಗೆ 15 to 20 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ಹೋಗಿ ಮತ್ತು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿ ರೈಲ್ವೆ ಸ್ಟೇಷನ್ನಿಂದ ಮೆಟ್ರೋ ಸಿಗುತ್ತೆ ನಮಗೆ. ಮೆಟ್ರೋ ಹೋಗಿ ಅಲ್ಲಿಂದ ಈಗ ಮೆಟ್ರೋ ರೀಚ್ ಆಗಿದ್ದೀವಿ. ಈಗ ಹೋಗಿ ಟಿಕೆಟ್ ತೊಗೋಬೇಕು. ಟಿಕೆಟ್ ಕೌಂಟ್ರಲ್ಲಿ ಏನು ಅಂತ ಅಂದರೆ ನಮ್ಮ ತಾತಗೆ ಹುಷಾರಿರಲಿಲ್ಲ, ಸೊ ಹಾಸ್ಪಿಟ್ಲಿಗೆ ಹೋಗೋ ಪ್ಲ್ಯಾನ್. ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ. ಬರ್ತೀನಿ. ಈಗ ಪ್ಲ್ಯಾಟ್ಫಾರ್ಮ್ 2ಗೆ ಹೋಗಬೇಕು. ಹಾಂ, ಹಿಂಗೆ ಅವನೇನು ಡ್ರಾಮಾ ಮಾಡ್ತಾನೆ. ತಂಗಿನ ತೋರಿಸ್ಬಾರ್ದು, ನನ್ನ ತಂಗಿನ ತೋರಿಸ್ಬಾರ್ದು. ಮೆಟ್ರೋ ಎಷ್ಟು ಪೀಸ್ಫುಲ್ ಜಾಗ ಗೊತ್ತಾ. ಮೆಟ್ರೋಯಿಂದ ಹೊರಗೆ ನೋಡಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೇಚರ್, ಬಿಲ್ಡಿಂಗ್ಸ್ ಆಗಲಿ ಎಲ್ಲ ಅಂತಂದರೆ. ನಿಜವಾಗ್ಲೂ ನಾನು ಅದನ್ನೇ ವೀಡಿಯೋ ಕ್ಲಿಪ್ ಹಾಕಿರೋದು. ನಾವು ನನ್ನ ವೀಡಿಯೋದಲ್ಲಿ ನೋಡೋದಕ್ಕಿಂತ ಜಾಸ್ತಿ ಅಲ್ಲಿ ನಾವು ಮೆಟ್ರೋಲ್ಲಿ ನೋಡಿ ಎಂಜಾಯ್ ಮಾಡ್ತೀವಲ್ಲ, ಅದು ಸೂಪರ್ ಆಗಿರುತ್ತೆ. ಆಗಿಲ್ಲ ಅಲ್ಲಿ ವೀಡಿಯೋ ಮಾಡ್ತೀವಿ. ಈಗ ಹಾಸ್ಪಿಟಲ್ ರೀಚ್ ಆದ್ವಿ. ಈಗ ನಮ್ಮ ಡ್ಯಾಡಿ ಬಂದು ಕರ್ಕೊಂಡು ಹೋಗ್ತಿದ್ರು. ಯಾವ ವಾರ್ಡ್ ಏನು ಅಂತ ಗೊತ್ತಿರಲಿಲ್ಲ, ಸೊ ಡ್ಯಾಡಿ ಜೊತೆ ಹೋಗ್ತಿದ್ದೀವಿ. ಹೋದಾಗ ತಾತ ನಿದ್ದೆ ಮಾಡ್ತಿದ್ರು, ಜಸ್ಟ್ ಹಾಕ್ತಾನೆ ನಿದ್ದೆ ಮಾಡ್ತಿದ್ರು. ಎಲ್ಲರೂ ಹೆಬ್ಬರ್ಸು ಅಂತ ಕೇಳ್ತಿದ್ರು. ನಮ್ಮ ದೊಡ್ಡಪ್ಪ ನಮ್ಮ ಮಮ್ಮಿ ನಮ್ಮ ಡ್ಯಾಡಿನ 2 ಕಿಲೋಮೀಟರ್ಸ್ ವಾಕ್ ಮಾಡಿಸಿದ್ದಾರೆ. ಏನಕ್ಕೆ? ಕಾಫಿ ಕೊಡಿಸ್ತೀನಿ ಅಂತ. ವಿ ಆರ್ ಟಯರ್ಡ್ ಆಫ್ ಡ್ರಿಂಕಿಂಗ್ ಕಾಫಿ. మేము అడగలేదు పాలు కావాలా 1/4 kg కావాలా అని. ನಮ್ಮ ಮಾಮ ನಮ್ಮ ತೋಟಪ್ಪನ ನೋಡ್ಕೊ ಅಂತ ಅಂದರೆ ನಿದ್ದೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಹಾಯ್ ಹೇಳು ನನ್ನ ಬ್ಲಾಗ್ಗೆ. ಹಾಯ್ ಹೇಳು. ಹಂಗೆ ಹಾಯ್ ಮಾಡಬೇಕು. ಇಟ್ಲೇ ಆಡೆ ಪೆಟ್ಟಿಂಡವೋ ನಡುಗು. ಹೋಟೋಲಿಗೆ ಹೋಗ್ತಿದ್ವಿ. ಎಲ್ಲಾದ್ರೆ ಕೊಬ್ಬರ ಇದು ಕಾಣಿಸ್ತಿಲ್ಲ. ಅಲ್ಲೋರು ಆಗ ಬೆಳಕೊಡ್ತಾರೆ ಗಾಡಿ. ನೀನು ಗೊತ್ತಾ ನನ್ನ ತಂಗಿ ನಡ್ಕೊಂಡು ಹೋಗ್ತಾ ಇರೋದು ಅಲ್ಲಿ ಕೆಳಗೆ ತೋರಿಸ್ತೀನಿ. ಅವಳು ಹೊಸ ಶೂ ತೊಗೊಂಡಿದ್ದಾಳೆ, ಅದಕ್ಕೆ ಅವಳು ಸ್ಟೆಪ್ಸಲ್ಲಿ ಬಂದಿತ್ತು. ಹಾಗೆ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 10 ಆಗಿತ್ತು. ರೀಚ್ ಆಗಿದ ತಕ್ಷಣ ಅಲ್ಲಿ ಒಂದು ಕ್ಯೂಟ್ ಪಪ್ಪಿ ಕಾಣಿಸ್ತು. ಆ ಕ್ಯೂಟ್ ಪಪ್ಪಿ ಜೊತೆ ಆಟ ಆಡಿಕೊಂಡು ಮನೆಗೆ ಬಂದು ಹಾಗೆ ಟೈಮ್ ಪಾಸ್ ಮಾಡಿ ಟಿ ವಿ ನೋಡ್ಕೊಂಡು ಡಿನ್ನರ್ ಆಗಿತ್ತು ಮಾಡ್ಕೊಂಡು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.